ನಮ್ಮ ಕೊರಿಯಾನಲ್ಲಿ ಈ ತರ ಬ್ಯಾಂಡ್ ಇದೆಯಲ್ಲ, ಸೊ ಅವ್ರು ಎಲ್ರಿಗೂ ಒಂದು ಚಾಂಟ್ ಅಂತ ಇದೆ, ಇಟ್ಸ್ ಅ ಮಂತ್ರ. ಹಿಂದೆ ಆದ್ರೂ ಬಾನೆ ಓಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ಓಕೆ ಸೊ ಇದು ಹೇಗೆ ಫಾರ್ಮ್ ಆಗುತ್ತೆ ಅಂದ್ರೆ, ಈಗ ಈ ಬ್ಯಾಂಡ್ ಅಲ್ಲಿ ಒಂದಷ್ಟು ಜನ ಮೆಂಬರ್ಸ್ ಇರ್ತಾರೆ, ಅವ್ರ ಹೆಸರನ್ನ ಲೈಕ್ ಎಲ್ಡರ್ ಇಂದ ಯಂಗೆಸ್ಟ್ ವರ್ಗೂ ಹೇಳೋದು. ಇದು BTS ಚಾಂಟ್. ಅದನ್ನ ನಾವು BTS ಆರ್ಮಿ ಎಲ್ಲ ಸೇರ್ಕೊಂಡು ಹಿಡಿತು. ಈಗ ನನ್ನ ಬಗ್ಗೆ ಹೇಳ್ಬೇಕು ಅಂದ್ರೆ, ಮೈ ನೇಮ್ ಇಸ್ ಲಾವಣ್ಯ. ನಾನು ಈ K-pop ಸಿನಿಮಾದಲ್ಲಿ ಕೋ ರೈಟರ್ ಮತ್ತೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಹೇಗೆ ಈ ಜರ್ನಿ ಸ್ಟಾರ್ಟ್ ಆಗಿದ್ದು ಅಂದರೆ, ಐ ಆಮ್ ಅ BTS ಆರ್ಮಿ. 2020 ಡ್ಯೂರಿಂಗ್ ಲಾಕ್ಡೌನ್ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ಹೇಟ್ ಮೀಮ್ ನೋಡಿದ್ದೆ, ಯಾರಿದು ಅಂತ ಅವಾಗ ಒಂಚೂರು ಕ್ಯೂರಿಯಾಸಿಟಿ ಹುಟ್ಟಿತು. ಯಾಕಂದರೆ ಇಷ್ಟು ಜನ ತುಂಬ ಹೇಟ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಏನೋ ಮಾಡಿರ್ತಾರೆ ಅಂತ. ಸೊ ಅಲ್ಲಿ ಯೂಟ್ಯೂಬ್ ಓಪನ್ ಮಾಡಿ ಒಂದಷ್ಟು ಸಾಂಗ್ಸ್ ನೋಡಿದಾಗ ಅಲ್ಲಿ ಐಡಿಯಾ ಬಂತು, ಓಕೆ ಇವ್ರು ಸಿಂಗರ್ಸ್ ಡಾನ್ಸರ್ಸ್ ಅಂತ. ನಾನು ಮುಂಚೆಯಿಂದನೂ ಸಿಂಗರ್ಸ್ ಡಾನ್ಸರ್ಸ್ ಅಂದರೆ ಒಂದು ಸ್ವಲ್ಪ ಅಟ್ರಾಕ್ಷನ್ ಇತ್ತು ಅವ್ರ ಕಡೆ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ಇವಾಗ ನಾವು ಇನ್ K-pop ಮೂವಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂಜಯ್ ಅಂತ. ಈ ಸಿನಿಮಾದಲ್ಲಿ ನಾನು ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಪಾತ್ರದ ಬಗ್ಗೆ ಅಥವಾ ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳಿ. ಆ್ಯಕ್ಚುಲಿ ನಾನು ಮಂಡ್ಯದಿಂದ ಬಂದಿದ್ದೀನಿ. ಸೊ ಎಲ್ಲ ಥರ ಪ್ರಿಪೇರ್ ಆಗಿ ನಿಮ್ಮೆಲ್ರಿಗೂ ಇಷ್ಟ ಆಗೋ ಥರ ನಾನು ಮಾಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ. ಇಲ್ಲಿ ಕಾರಣ ಏನಂತಂದ್ರೆ ಡೈರೆಕ್ಟರ್ ಅಷ್ಟೇ, ಕೆವಿನ್ ಅವರು ನೆರೇಟ್ ಮಾಡೋದು ವಿಧಾನ, ಆ ವಿಷನ್ ಯಾವ ರೀತಿ ಬರ್ಬೋದು ಅನ್ನೋದು. ಫಾರ್ ಎಕ್ಸಾಂಪಲ್ ಕೊರಿಯನ್ ಪಾಪಿಂದ ಕರ್ನಾಟಕ ಪಾಪ್, ಆ K-pop ಅನ್ನೋದು ನಮ್ಮ ಜೆನ್ಸಿ ಕ್ರೌಡ್ಗೆ, ನಮ್ಮ ಇಂಡಿಯನ್ ಕಲ್ಚರ್ಗೆ, ನಮ್ಮ ಇಂಡಿಯನ್ಸ್ ಯಾವ ರೀತಿ ತೋರಿಸ್ಬೇಕು ಅನ್ನೋ ಅವರ ವಿಷನ್ ಇತ್ತಲ್ಲ, ಆ ವಿಷನ್ ನೋಡಿ ತುಂಬ ಇಷ್ಟ ಆಯಿತು. ಹಂಗೆ ಸ್ಟಾರ್ಟ್ ಆಯಿತು. ಓಕೆ, ನಿಮ್ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಎಲ್ರು, ಬಿಕಾಸ್ ಹೊಸ ತಂಡ ಆಗಿರೋದ್ರಿಂದ ಮಾಧ್ಯಮದವ್ರಿಗೆ ನಿಮ್ಮ ಇಂಟ್ರೊಡಕ್ಷನ್ ಆಗ್ಬಿಡ್ಲಿ ಅಂತ. ಸೊ ನಿಮ್ಮನ್ನು ನೀವು ಇಂಟ್ರೊಡ್ಯೂಸ್ ಮಾಡಿಕೊಂಡು ಎಲ್ಲರೂ ಟೀಮ್ ಬಗ್ಗೆ ಮಾತಾಡ್ತಾ ಹೋಗಿ. ನನ್ನ ಹೆಸರು ಅಲಗಾನಿ ಕಿರಣ್ ಕುಮಾರ್ ಅಂತ. ಹಾಗಾಗಿ ಪ್ರೊಡಕ್ಷನ್ ಹೆಸರು ಅಲಗಾನಿ ಮೂವೀಸ್ ಅಂತಲೇ ಇಟ್ವಿ. ಬೇಸಿಕಲಿ ನಾನು ಕಾಂಟ್ರಾಕ್ಟರ್, ಸಿಂಪಲ್ ಬಿಸ್ನೆಸ್ ಮ್ಯಾನ್. ಹಾಯ್, ಎಲ್ರಿಗೂ ನಮಸ್ಕಾರ. ಬಂದಿರೋಂಥ ಎಲ್ಲ ಮೀಡಿಯಾ ಮತ್ತು ಫ್ಯಾಮಿಲಿ, ಫ್ರೆಂಡ್ಸ್, ವೆಲ್ ವಿಷರ್ಸ್, BTS ಆರ್ಮೀಸ್ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಐ ವಾಂಟ್ ಟು ಥ್ಯಾಂಕ್ everybody who's been a part here. ಸೊ ನನ್ನ ಬಗ್ಗೆ, ಸಿನಿಮಾ ಬಗ್ಗೆ, ಆ ಟೈಟಲ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಮೈ ಟೀಮ್. ಮೊದಲನೇದಾಗಿ ಪ್ರೊಡ್ಯೂಸರ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಫಸ್ಟ್ ಸಿನಿಮಾ, ಒಬ್ಬ ಡೈರೆಕ್ಟರ್ಗೆ ಫಸ್ಟ್ ಪ್ರೊಡ್ಯೂಸರು ತುಂಬ ಸ್ಪೆಷಲ್ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದರೆ ಲೈಫಲ್ಲಿ ಒಂದು ಫೇಸ್ ಇರುತ್ತೆ. ಆ ಫೇಸ್ನ ಬಂದ್ಬಿಟ್ಟು ಪ್ರತಿಯೊಬ್ಬ ಆಸ್ಪೈರಿಂಗ್ ಫಿಲ್ಮ್ ಮೇಕರ್ ಹಿ ಹ್ಯಾಸ್ ಟು ಗೋ ಥ್ರೂ ಇಟ್. ಆ್ಯಸ್ ಆಪರ್ಚುನಿಟೀಸ್ ಡಿಲೇ, ಆ್ಯಸ್ ಸಕ್ಸಸ್ ಡಿಲೇಸ್, ಸುತ್ತಮುತ್ತಲಿರೋ ಪ್ರತಿಯೊಬ್ಬರು ಅವ್ರ ಮೇಲೆ ಇಟ್ಟಿರೋ ನಂಬಿಕೆ ಕಮ್ಮಿ ಆಗ್ತಾ ಹೋಗ್ತಿರುತ್ತೆ. ಅಂಥದ್ರಲ್ಲಿ ಅಂಥ ಸ್ಟೇಜ್ ಆಫ್ ಲೈಫಲ್ಲಿ ಗುರುತು ಪರಿಚಯ ಇಲ್ದಿರೋರು ಯಾರೋ ಒಬ್ರು ಬಂದು ಸಿನಿಮಾ ಮಾಡೋಣ ಅಂತ ಮುಂದೆ ಬರ್ತಾರೆ. ಸೊ that's something really great. So I want to thank him for it. ಅದಾದಮೇಲೆ my co-writer Lavanya, who's been a huge support to me, and her contribution has really shaped the story well. So thank you so much for it. My DOP, my editor, more than technicians, they are like my brothers who have really worked hard for the promo and the film. And Sanjay, first time lead ಆಗಿ ಮಾಡ್ತಿದ್ದಾರೆ, ಆ್ಯಂಡ್ ಅವರು ಸಿಕ್ಕಾಪಟ್ಟೆ ಎಫರ್ಟ್ಸ್ ಹಾಕ್ತಿದ್ದಾರೆ ಸಿನಿಮಾಗೆ. ಸೊ ಎಸ್, ಸೊ ಆ್ಯಸ್ ಎ ಟೀಮ್ ಆಗಿ ಎಲ್ಲರೂ ಕಷ್ಟಪಟ್ಟು ಅನ್ನೋದಕ್ಕಿಂತ ಶ್ರಮಪಟ್ಟು ಒಂದು ಒಳ್ಳೆ ಸಿನಿಮಾ, ಇಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಡೆಲಿವರ್ ಮಾಡೋಕ್ಕೆ ನಾವೆಲ್ಲರೂ ಪ್ರಯತ್ನ ಪಡ್ತೀವಿ. ಆ್ಯಂಡ್ ಎಸ್, ನನ್ನ ಹೆಸರು ಕೆವಿನ್. ಸೊ K-pop ಅಂತ ಯಾಕೆ ಇಟ್ವಿ ಅಂದರೆ, ಈಗ K-pop ಇಸ್ ನಥಿಂಗ್ ಬಟ್ ಕೊರಿಯನ್ ಪಾಪ್. ಇದು ತುಂಬ ಡಿಕೋಡ್ ಮಾಡೋ ಅಂಥದ್ದು ಏನೂ ಇಲ್ಲ. ಗೂಗಲಲ್ಲಿ ನೋಡಿದ್ರೆ ಅವ್ರ ಪ್ರಿಫರ್ಡ್ ಲ್ಯಾಂಗ್ವೇಜಲ್ಲೇ ಬಂದ್ಬಿಡುತ್ತೆ ವಾಟ್ ಇಸ್ K-pop ಅಂತ. ಸೊ ಈ ಲೇಟ್ 90s early 2000 ಬ್ಯಾಕ್ ಸ್ಟ್ರೀಟ್ ಬಾಯ್ಸ್ ತುಂಬ ಪಾಪ್ಯುಲರ್ ಆಗಿತ್ತು, ಆ ಬಾಯ್ ಬ್ಯಾಂಡ್. ಸೊ ನಮ್ಮ ಕನ್ನಡದಲ್ಲೂ ಒಂದು ಬಾಯ್ ಬ್ಯಾಂಡ್ ಇತ್ತು ಅನಿಸುತ್ತೆ, ಅರ್ಬನ್ ಲ್ಯಾಡ್ಸ್ ಅಂತ. ಚಂದನ್ ಶೆಟ್ಟಿ ಅವರು, ಧ್ರುವ ಸರ್ಜಾ ಅವರೆಲ್ಲರೂ ಇದ್ರು. ಸೊ ಈಗ ಬಿಫೋರ್ ಲಾಕ್ಡೌನ್, ಲೈಕ್ 2-3 years ಬ್ಯಾಕ್ ಆರ್ ಆಫ್ಟರ್ ಲಾಕ್ಡೌನ್, ಈ K-pop ಅನ್ನೋದು ಸಿಕ್ಕಾಪಟ್ಟೆ ವೈರಲ್ ಆಯಿತು. ಸೊ ಈ ಸಿನಿಮಾ ಮುಖಾಂತರ K-pop ಅವರ ಇಂಪ್ಯಾಕ್ಟ್ ಎಷ್ಟಿದೆ,
ಇಂಡಿಯಾದಲ್ಲಾಗಿರ್ಬೋದು, ಗ್ಲೋಬಲ್ ಲೆವೆಲಲ್ಲಿ ಆಗಿರ್ಬೋದು, ಯಾವ ಮಟ್ಟಕ್ಕೆ ಇಂಪ್ಯಾಕ್ಟ್ ಇದೆ ಅನ್ನೋದನ್ನ ತೋರ್ಸಕ್ಕೆ ನಾವು ಹೊರಟಿದ್ದೀವಿ. ಅದು ಮಾತ್ರ ಅಲ್ಲದೆ ಈ ಕೆ ಪಾಪ್ ಅನ್ನೋ ಎಲಿಮೆಂಟ್ ಮುಖಾಂತರ ಸಾಕಷ್ಟು ವಿಚಾರಗಳನ್ನ ನಾವು ಹೇಳಕ್ ಹೊಡ್ತಾ ಇದ್ದೀವಿ. ಸುಮಾರು ಪಾಯಿಂಟ್ಸ್ ಇದೆ. ಅದರಲ್ಲಿ ಲೈಫಲ್ಲಿ ಬೇಕಾಗಿರೋ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಈ ಸಿನಿಮಾದಲ್ಲಿ ಹೇಳಕ್ ಹೋಗ್ತಾ ಇದ್ವಿ. ನಮ್ಮ ಡೇ ಟು ಡೇ ಲೈಫಲ್ಲಿ ಆನ್ ಅ ಡೈಲಿ ಬೇಸಿಸ್ ಒಬ್ಬ ಮನುಷ್ಯ ಮಾಡಬೇಕಾಗಿರೋ ಈ 2 ವಿಚಾರ ತುಂಬಾ ಇಂಪಾರ್ಟೆಂಟ್. ಬಟ್ ವಿ ಫೇಲ್ ಟು ಡೂ ಇಟ್, ವಿ ಫೇಲ್ ಟು ಇಂಪ್ಲಿಮೆಂಟ್ ಇಟ್ ಇನ್ ಅವರ್ ಲೈಫ್ಸ್. ಸೊ ಅದನ್ನ ಹೇಳಕ್ ಹೋಗ್ತಾ ಇದ್ದೀವಿ. ಸೊ ಎಸ್, ಸುಮಾರು ಲೇಯರ್ಸ್ ಇರೋದ್ರಿಂದ ನಿಮ್ಗೆ ಸಿಕ್ಕಾಪಟ್ಟೆ ಕ್ಯಾರೆಕ್ಟರ್ಸ್ ಬರ್ತಾರೆ. ಶನಿಮಾತ್ಮ ದೇವ್ರು ಅವ್ರೇನ್ ಮಾಡ್ತಿದ್ದಾರೆ, ಯಮಧರ್ಮರಾಜ ಅವ್ರೇನ್ ಮಾಡ್ತಿದ್ದಾರೆ, ಕೆ ಪಾಪ್ ಅನ್ನೋ ವರ್ಲ್ಡ್ ಅಲ್ಲಿ ಏನ್ ಮಾಡ್ತಿದ್ದಾರೆ. ಸೊ ದೇ ಆಲ್ ಕಮ್ ಟು ಟೀಚ್ ಅ ಲೆಸನ್ ಟು ದ ಜೆನ್ಜಿ ಕ್ರೌಡ್.